ಶಾಖೆ ಇರ್ತದೆ. ಮುಂಜಾನೆ 6 ರಿಂದ 7 ಒಂದು ಶಾಖೆ, ಸಾಯಂಕಾಲ ಒಂದು ಶಾಖೆ 6 ರಿಂದ 7 ಅಷ್ಟೇ. ಅಲ್ಲಿ ಬಂದು ಭಾರತ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಮಸ್ತೆ ಸದಾ ವತ್ಸಲತೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರೇನು ಕಬ್ಜಾ, ಮುಸ್ಲಿಮರಿಗೆ ಏನು ಕಬ್ಜಾ ಮಾಡಿದ್ದಾರೆ. ಎಲ್ಲರೂ ಒಂದು ಕಡೆ RSSನವರು ಯಾವುದೋ ಇದು ನಮ್ಮದು ಅಂತೇಳಿ ಏನೋ ತಾನೇ ಕ್ಲೈಮ್ ಮಾಡ್ಯಾರ. ಸರ್ಕಾರ ಜಾಗ ಎಲ್ಲೂ ಇಲ್ಲ. ಮೊದಲು ಇವ್ರು ಏನು ಈ ಜಾಗಗಳ ಬಗ್ಗೆ ಅವ್ರಿಗೆ ನಿಜವಾಗಿ ತಾಕತ್ತಿದ್ರೆ ಮುಸ್ಲಿಮರ ಮಸೂತಿಗಳ ಮೇಲೆ ಏನು ಕಾನೂನು ವ್ಯವಸ್ಥೆ ಇದೆ ಒಂದು ಟ್ಯಾಕ್ಸ್ ತುಂಬುದಿಲ್ಲ. ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಟ್ಯಾಕ್ಸ್ ತುಂಬೋರು ನಾವೇ. ನಮಗೆಲ್ಲ ಧಾರ್ಮಿಕತೆ ಇಲಾಖೆಗೆ ಸಂಬಂಧಪಡ್ತಾವೆ. ಮುಸ್ಲಿಮರು ಯಾವುದಾರೆ ಮಸೂತಿ ಆದಾಯ ಏನಾದ್ರು ಸರ್ಕಾರ ತುಂಬ್ತಾರೇನು? ಏನು ಇವೆಲ್ಲ ಚರ್ಚೆಗಳು ಭಾಳ ಅದಾವೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಮೂರ್ಖ ನಿರ್ಣಯ ಇನ್ನು 2 ವರ್ಷ ಹಾರಾಡತ್ತೆ ಹೇಳ್ತೇನೆ ನಾನು ಪ್ರಿಯಾಂಕಾ ಖರ್ಗೆ. ಇನ್ನು 2 ವರ್ಷ ಮಾತ್ರ ಹಿಂದೂ ಸರ್ಕಾರ ಬರ್ತದೆ. ನಿನ್ನ ಸಹೋದರರು ಏನಾದಾರಲ್ಲ ಅವ್ರು ಬರೋಬ್ಬರಿ ನಾವು ಮಾಡ್ತೀವಿ. ಯಾರಿಲ್ಲ, ಅವರಿಲ್ಲ, ಇವರಿಲ್ಲ ಇದ್ದೇ ಇರ್ತಾರೆ. ನವೆಂಬರ್ ಕ್ರಾಂತಿ ಏನೈತಲ್ರಿ, ಈಗ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಸರಳಿಲ್ಲ. ಇವ್ರು ತಿಳ್ಕೊಂಡಿರ್ಬೇಕು, ಏನು ಕ್ರಾಂತಿ ಆಗೋದು ಅಷ್ಟು ಸರಳಿಲ್ಲ. ಯಾವುದು ಹೊಡೆದು ಬಂದ್ರೂ ನಂಬಲ್ಲಿ ಕೆಲವು ಮಂದಿ ಕೂತಾರೆ, ಉಪಮುಖ್ಯಮಂತ್ರಿ ಆಗಬೇಕು, ಅವರು ಉಪಮುಖ್ಯಮಂತ್ರಿ ಆಗಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ. ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವ್ರ ಸರ್ಕಾರ ಮಾಡಿದ್ರೆ ನಾವು ಮುಣಿಗೆ ಹೋಗ್ತೀವಿ. ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ. ಇವರೇ ಸರ್ಕಾರ ಮುಂದುವರಿತದೆ. ಇವ್ರು ಎಷ್ಟು ಹಾಳಾಗಬೇಕು ಹಾಳಾಗಿ ಹೋಗ್ತಾರೆ. ಮುಂದೆ ಜನ ಹಿಂದೆ ಒಮ್ಮೆ ವೀರೇಂದ್ರ ಪಾಟೀಲ್ರು KPCC ಅಧ್ಯಕ್ಷರಿದ್ದಾರೆ, 184 ವಿಧಾನಸಭೆ ಬಂದಿಲ್ಲ. ಹಂಗೆ ಕರ್ನಾಟಕದಲ್ಲಿ ಹಿಂದೂ ಪರವಾದಂಥ ಒಂದು ಸರ್ಕಾರ ಬರ್ತದೆ. ಯಾರು ಆ BJP ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಇಲ್ಲ ನೋಡ್ರಿ. ಇಲ್ಲಿ ನೋಡಿದವ್ರು ಎಲ್ಲ ಈಗ DK ಶಿವಕುಮಾರ್ ಭದ್ರಕೋಟೆ ಅಂತ ಹೇಳ್ಕೊಂಡು ಬಲ್ಲೇ ನಾ ಬಂದೀನಿ. ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ. ಮುಂದಿನ ಚುನಾವಣೆಯಲ್ಲಿ ಇಲ್ಲೇ BJP ಅಥವಾ ಹಿಂದೂ ಪರವಾದಂಥ ಅಲ್ಲೇ ಐತಿ. ಈಗ ಅವ್ರನ್ನ ತೊಗೊಂಡು ಬಂದು ಇವ್ರು ಮಾಡಿದ್ರೆ ನಾವೆಲ್ಲ ಮುಣಿಗೆ ಹೋಗ್ಬಿಡ್ತೀವಿ. ಈಗ ಏನು ಟೀಕಾ ಮಾಡೋರು ಹೇಳ್ರಿ ನೋಡಿ. ನಾಳೆ ವಿಧಾನಸಭೆ ಪ್ಲಾನ್ ಇತ್ತು, ಕೈ ಬಿಟ್ಟರು ಪ್ಲಾನ್. ಅವರೇ ವಿಜೇಂದ್ರ ಎಲ್ಲ ಒಂದು 6 ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡೋರಲ್ಲ. ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ BJP ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿದ್ರು. ಅವ್ರು ಏನು ಹೇಳಿದ್ರಂದ್ರೆ, ವಿಜೇಂದ್ರ ಮತ್ತು DK ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗ್ಬೇಕಂತೇಳಿ ಒಪ್ಪಂದ ಆಗಿದೆ. ಇವರು 50 ರಿಂದ 60 MLAಗಳನ್ನು ತೊಗೊಂಡು ಬರ್ತೀನಿ ಅಂತ ಇವ್ರು ಹೇಳ್ಯಾರ. ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡ್ದವ್ರು. ಅವ್ರಿಗೆ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ DK ಶಿವಕುಮಾರಿಂದ 10 ರಿಂದ 12 ಜನ ಅಟ್ಟೆ ಅದಾರ. ಇದು ವಿಫಲ ಆಗ್ತದೆ, ಇದು ಕೈ ಹಾಕಬೇಡ್ರಿ ಅಂದ ಮ್ಯಾಗ ಬಿಟ್ರು. ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತಂದ್ರೆ, ಯತ್ನಾಳಿದ್ರೆ DK ಶಿವಕುಮಾರ್ ಎಲ್ಲ ವಿರೋಧ ಮಾಡ್ತಾನಂತೇಳಿ ಇವನು ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು. ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ಲಕ್ಕೆ ಬರೋದಿಲ್ಲ. ಏನು ಮಾಡ್ತಾರೆ, ನಾಳೆ ಉಚ್ಚಾಟನೆ ಮಾಡ್ತಾರೆ. ಅವ್ರು ಸರ್ಕಾರ ಮಾಡಿದ್ರೆ ತಿಳ್ಕೊ, ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತಗೊಂಡು ವಿಪ್ ಮಾಡಿಬಿಡ್ತಾರೆ. ಇವರು ಒಪ್ಪಂದ ಪ್ರಕಾರ. ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ. ನೋಡ್ರಿ, JDSನವ್ರ ಲಾಭ ನಮಗಾಗಿದೆ. BJP ಹೆಂಗಾಗಿದೆ ಅಂದರೆ, ನಿಜವಾಗಿ ನಿಮ್ಗೆ ಹೇಳ್ತೇನೆ, ಕೆಲವೊಂದು ಕ್ಷೇತ್ರಗಳಲ್ಲಿ BJP ಭಾಳ ಡೌನ್ ಇತ್ತು. ಉದಾಹರಣೆಗೆ ತುಮಕೂರು, ಮೈಸೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಏನು ಅದಾವಲ್ಲ, ಒಂದು 7-8 ಕ್ಷೇತ್ರದಾಗ ಲಾಭಾಂತರ ಆಗಿದೆ. ಅದರಿಂದ ಹಾನಿ ಏನಾಗಿಲ್ಲ. ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರನ್ನ ಯಾಕೆ ನೆನೆಸ್ತಾರೆ ಅಂದರೆ, ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಅವರಿಬ್ಬರು ಗಟ್ಟಿಯಾಗಿ ತುಮಕೂರಿನಲ್ಲಿ ಮಾಡಿದ್ರತ್ತೆ ಸೋಮಣ್ಣ ಆರಿಸ್ಬೋದು. ಅವ್ರನ್ನ ಸೋಲಿಸ್ಬೇಕಂತೇಳಿ ಇದೇ BJPಯ ಮಹಾನ್ ನಾಯಕ ಪೂಜ್ಯ ತಂದೆ ಮತ್ತು ಮಗ ಅಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡೋರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದಲೇ ಸೋಮಣ್ಣ ಆರಿಸಿ ಬಂದಿನ ಅವರೇ ಅನೇಕ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಯಾರ. ಇದರ ಅರ್ಥ
ಇನ್ನೂ BJP ಬರ್ತಿದ್ದು. ಚಾಮರಾಜನಗರ ಬರುವಂಥದ್ದು ಅವಕಾಶ ಇತ್ತು. ಅಲ್ಲಿ ಬಿದರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ದಾವಣಗೆರೆ. ನೋಡ್ರಿ, ದಾವಣಗೆರೆಯಲ್ಲಿ ಓಪನ್ ವಿರೋಧ ಮಾಡಿದ್ರು. ಸೋಲು ಯಾರಿಂದ? ಇದೇ ಪೂಜ್ಯ ತಂದೆ ಮಗನ ಒಂದು ಕಾರ್ಯಕ್ರಮ. ಅದು ಸಿದ್ದೇಶನ್ ಸೋಲಿಸಿದ್ರು. ಮರ್ಯಾದೆ BJP ಉಳಿದಿದ್ದು ಯಾವಾಗ ಅಂದ್ರೆ JDS ದೇವೇಗೌಡ ಜೋಡ ಹೊಂದಾಣಿಕೆ ಆಗಿದೆ. ಇಲ್ಲಕಂದ್ರೆ 10 ಸೀಟ್ ಕಡಿಮೆ ಬರ್ತದೆ. ಸರ್, ಹಿಂದೆ ರಾಜಕಾರಣದಲ್ಲಿ ಮಾಟ ಮಂತ್ರದ ವಿಚಾರ ಸಾಕಷ್ಟು ಚರ್ಚೆ ಇದೆ. ಈಗ ಮುನಿರತ್ನ ಅವರು ಮತ್ತೆ ಅದೇ ವಿಚಾರ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆ, ಅದಕ್ಕೆ ಅವರ ಆರೋಗ್ಯ ಕೆಟ್ಟೋಗಿದೆ. ಈ DK ಶಿವಕುಮಾರ್ ಅವರು ಹೆಸರು ಹೇಳ್ತಾ ಇದ್ದಾರೆ. ನೋಡಿ, ನಾ ಏನೂ ಹೇಳೋದಿಲ್ಲ. ಮಾಟ ಮಂತ್ರ ಮಾಡೋರು ಅದಾರೆ ರಾಜಕಾರಣ. ಕೆಲವೊಂದು ಮಂದಿಗೆ ನಾಟ್ತದೆ, ಕೆಲವೊಂದು ಮಂದಿ ನಾಟೋದಿಲ್ಲ. ಈಗ ನನ್ನ ಮಗನೂ ಮಾಟ ಮಂತ್ರ ಮಾಡಕ್ಕೆ ಪ್ರಯತ್ನ ಮಾಡ್ಯಾರ. ಅಲ್ಲೆಲ್ಲೋ ಕೇರಳದಾಗ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಬರ್ತಾರೆ. ಯತ್ನಾಳ ನಾಶಂ ಆ ಸ್ವಾಹ ಏನೂ ಆಗೋದಿಲ್ಲ. ನನ್ನ ಜ್ಯೋತಿಷ ಹೇಳೋ ಪ್ರಕಾರ ನನಗೆ ಮಾಟ ಮಂತ್ರ ನಡೆದಿಲ್ಲ. ನಾನಿಂದ ಹನುಮಂತ ದೇವರು ರಾಮ ಅದಾನೆ, ಹಿಂಗಾಗಿ ನನಗೆ ನನಗೆ ಏನು ನನಗೆ ಗೊತ್ತಿಲ್ಲರಪ್ಪ. ಯಾರು ಮಾಟ ಮಂತ್ರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಅದು BJPಗೆ ಒಂದು ಮಾಟ ಮಂತ್ರ ಮಾಡೋ ಒಂದು ಕುಟುಂಬ ಐತಿ, ಇಷ್ಟು ಮಾತ್ರ ಹೇಳ್ತೀನಿ. ನೋಡ್ರಿ, ಅವ್ರವ್ರ ವೈಯಕ್ತಿಕ ಏನೈತೋ ಗೊತ್ತಿಲ್ಲ. ಬೆಂಗಳೂರಿನ ರಾಜಕಾರಣ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಅಲ್ಲಿ ನಡೀತಿರುವಂಥ ಗಲಾಟೆಯನ್ನು ಸರಿ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕರು ಏನು ಗೌರವ ಕೊಡಬೇಕಾಗಿತ್ತು ಕೊಡಬೇಕು, ಅದು ಆಗ್ತಾ ಇಲ್ಲ. ಅದು ದುರಂತ ಅಷ್ಟೇ. ಮತ್ತು ಅವರೇ ವಿಧಾನಸಭಾದಾಗ ನಮಸ್ತೆ ಸದಾ ವತ್ಸಲೆ DK ಶಿವಕುಮಾರ್ ಅಂದಿದ್ದಕ್ಕೆ ಕ್ಷಮೆ ಬೇಡಿಸಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ನಸೀರ್ ಅಹಮದ್ ಯಾರೋ ರಾಜ್ಯಸಭಾ ಸದಸ್ಯ ಅದ. ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಇನ್ನೂವರೆಗೆ ಅವನ ಕಡೆ ಕ್ಷಮೆ ಪಡಿಸಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದವನಿಗೆ ಕ್ಷಮೆ ಪಡಿಸಲಿಲ್ಲ. DK ಶಿವಕುಮಾರ್ ಏನು ತಪ್ಪು ಮಾತಾಡಿಲ್ಲ. ಅದರೊಳಗೆ ಏನಿದೆ? ನಮಸ್ತೆ ಸದಾ ವತ್ಸಲ ಅಂದ್ರೇನು? ಭಾರತ ಭೂಮಿಗೆ ನಾನು ನಮಸ್ಕಾರ ಮಾಡಕ್ಕೆ ಇದೇನು ದೇಶದ್ರೋಹ ಅಥವಾ ಕಾಂಗ್ರೆಸ್ಸಿನ ವಿರುದ್ಧ? ಈ ರೀತಿ ಎಲ್ಲಿ ಹೋದ್ರೂ ಸಹ ಇವರು ಪಾಕಿಸ್ತಾನ ಪರವಾಗಿ ಅನ್ನೋದು ಸಾಕಷ್ಟು ಕಾಂಗ್ರೆಸ್ನವರ ನಡವಳಿಕೆಯಿಂದ ಗೊತ್ತಾಗ್ತದೆ. ಕಾಂಗ್ರೆಸ್ನ ವಾತಾವರಣ ನೋಡಿದ್ರೆ DK ಶಿವಕುಮಾರ್ CM ಆಗ್ತಾರೆ ಸರ್. ನಾನೇನು ಜ್ಯೋತಿಷ್ ಹೇಳೋದಲ್ರಿ. ರಾಜಕೀಯ ಅನುಭವದ ಪ್ರಕಾರ ನಂತರ ವಿದ್ಯಮಾನ ಪ್ರಕಾರ ಏನು ನೋಡ್ರಿ, ಆ ರಾಜಣ್ಣವ್ರು ಹೇಳ್ತಾರೆ, ನಮ್ಮ ಸಹಕಾರ ಸಚಿವರು, ನವೆಂಬರ್ ಕ್ರಾಂತಿ. ಏನು ಕ್ರಾಂತಿ ಅನ್ನೋದು ಗೊತ್ತಾಗಲ್ಲ. ಅದು ಹೆಂಗಾಗ್ಬಿಟ್ಟದಂದ್ರೆ ನವೆಂಬರ್ ಕ್ರಾಂತಿ ಎರಡೂ ಪಕ್ಷದಾಗೂ ನವೆಂಬರ್ ಕ್ರಾಂತಿ ಆಗಬಹುದು ಅಂತ ಅನಿಸ್ಲಾಕತ್ತೈತಿ. BJP ಒಳಗೂ ಆಗ್ಬೋದು, ಕಾಂಗ್ರೆಸ್ನಾಗೂ ಆಗ್ಬೋದು. ನೋಡ್ಬೇಕ್ರಿ ಅಲ್ಲಿ ಎಲ್ಲ ಶಾಸಕರುಗಳದ್ದು ಏನೇನಾಯ್ತು ಏನಿಲ್ಲೋ ಅದನ್ನು ನೋಡ್ಕೊಂಡೆ. ಯಾಕಂದ್ರೆ ಶಾಸಕರು ಸಮಾಧಾನ ಇಲ್ಲ, ಏನು ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ ಅನ್ನೋದು ಭಯ. ಇದರಿಂದ ಅವರು ಭಾಳ ಅಸಮಾಧಾನ ಅದಾರೆ. ಈ ಕ್ರಾಂತಿ ಯಾವ ರೀತಿ ಟರ್ನ್ ತಗೋತೈತೋ ಗೊತ್ತಿಲ್ಲ. ನಾಳೆ ವಿಧಾನಸಭೆ ವಿಸರ್ಜನೆ ಆದ್ರೂ ಆಶ್ಚರ್ಯ. ಒಂದು ಕ್ರಾಂತಿ ಅಂತೂ ಆಗೋದ್ರಿ. ಎರಡೂ ಪಾರ್ಟಿ ಕ್ರಾಂತಿ ಆಗ್ತದೆ. BJP ಒಳಗೆ ನಾಯಕ